ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನನ್ನ ಮೆಟರ್ನಿಟಿ ಫೋಟೋ ಶೂಟ್ ಡೇ ಹೇಗೋಯಿತು ಕಂಪ್ಲೀಟಾಗಿ ಅಂತ ನಾನು ನಿಮಗೆ ವ್ಲಾಗ್ ತೋರಿಸ್ತೀನಿ. ಇನ್ಫ್ಯಾಕ್ಟ್ ನಾವು ಅಲ್ಲಿ 10 o'clock ಅಷ್ಟೊತ್ತಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಆಲ್ಮೋಸ್ಟ್ 2 hours ಲೇಟಾಗಿ ಹೋಗ್ಬಿಡ್ತು. ಅದು ಬೇಕು ಇದು ಬೇಕು ಅದನ್ನ ಇಟ್ಕೋಬೇಕು ಇದನ್ನ ಇಟ್ಕೋಬೇಕು ಅಂತ ಹೇಳಿ ಹೋಗಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ 12 o'clockಗೆ ನಾವು ಈ ಒಂದು ಶೂಟ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಹೋಗಿದ ತಕ್ಷಣ ಫಸ್ಟು ನಾನು ಗೌನ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಮತ್ತು ಭೈರವ್ಗೆ ಕಾಸ್ಟ್ಯೂಮ್ಸ್ ಕೂಡ ತೊಗೊಂಡು ಹೋಗಿದ್ದೆ. ಸೊ ಫಸ್ಟ್ ಬ್ಲ್ಯಾಕ್ ಥೀಮಲ್ಲಿ ತೊಗೊಳ್ಳೋಣ ಅಂತಾಯಿತು. ಆ್ಯಂಡ್ ಸ್ವಲ್ಪ ಬಾಡಿಕಾನ್ ರೀತಿ ಇರೋವಂಥ ಗೌನ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಈ ರೀತಿ ಒಂದು ಫ್ಲೇರಿ ಗೌನ್ ಇತ್ತು ಬ್ಲ್ಯಾಕ್ ಕಲರ್. ಸೊ ಅದಕ್ಕೆ ನಾನು ಓಕೆ ಫೈನ್ ಇದನ್ನೇ ಹಾಕ್ಕೊಳ್ಳೋಣ ಅಂತ ಹೇಳಿ ಬ್ಲ್ಯಾಕ್ ಕಲರ್ನೇ ಫಸ್ಟು ಬ್ಲ್ಯಾಕ್ ಥೀಮ್ ಚೂಸ್ ಮಾಡಿದ್ವಿ. ನಾನು ಭೈರವ್ ನಮ್ಮ ಮನೆಯವರು ಎಲ್ಲರೂ ಬ್ಲ್ಯಾಕಲ್ಲಿ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿ. ಸೊ ಹೋಗಿದ ತಕ್ಷಣ ಮೇಕಪ್ನ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನನಗೆ ಮೇಕಪ್ ಮಾಡ್ತಿರೋ ಅಂಥವ್ರು ಮಮತಾ ಅಂತ ಹೇಳಿ ಅವ್ರದ್ದು ಪೇಜ್ನ ನಾನು ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ತುಂಬ ಚೆನ್ನಾಗಿ ತುಂಬ ಪೇಷನ್ಸ್ ಆಗಿ ಮಾಡ್ತಾರೆ. ಸ್ವಲ್ಪ ಟೈಮ್ ತೊಗೊಂಡ್ರು ಒಂಥರ ಕಂಫರ್ಟಬಲ್ ಆಗಿ ಟೈಮ್ ತೊಗೊಂಡು ನೀಟಾಗಿ ಅವ್ರಿಗೆ ಅದು ಕಾನ್ಫಿಡೆನ್ಸ್ ಬರೋ ತನಕನೂ ಶಿ ವಿಲ್ ಡೂ ದ ಮೇಕಪ್. ಆ್ಯಂಡ್ ಹೇಗೆ ಬೇಕೋ ನಾವು ಯಾವ ರೀತಿ ಕೇಳ್ತೀವೋ ಆ ರೀತಿ ಮೇಕಪ್ನ ಕೂಡ ಸಟಲಾಗಿ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಸೊ ಸ್ಟಾರ್ಟ್ ಮಾಡಿದ್ದಾರೆ ಮೇಕಪ್ನ. ಸೊ ಫಸ್ಟು ಫೇಸ್ ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಜಸ್ಟ್ ಸುಮ್ಮನೆ ಹೇರ್ಗೆ ಕರ್ಲ್ಸ್ ಮಾಡೋದಿತ್ತು. ಬಿಕಾಸ್ ಗೌನಿಗೇನೋ ಜಾಸ್ತಿ ಹೇರ್ ಸ್ಟೈಲ್ ಸೂಟ್ ಆಗೋದಿಲ್ಲ. ಸೊ ಜಸ್ಟ್ ಕರ್ಲ್ಸ್ ಮಾಡಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಕಂಪ್ಲೀಟ್ ಮೇಕಪ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಏನಿಲ್ಲ ಅಂದರೂ 45 to 1 hour ಹತ್ತಿರ ಆಗೋಯಿತು. ಆ್ಯಂಡ್ ಫೈನಲಿ ಹೇರ್ ಸ್ಟೈಲ್ ಮಾಡಲಿಕ್ಕೆ ಸ್ವಲ್ಪ ಕ್ರಿಂಪಿಂಗ್ ಮಾಡಿ ಕರ್ಲ್ಸ್ನ ಮಾಡ್ತಾಯಿದ್ದಾರೆ. ಸೊ ಇದು ಬಂದು ನನ್ನ ಫಸ್ಟ್ ಔಟ್ಫಿಟ್ ಆಗಿತ್ತು ನನ್ನ ಮೆಟರ್ನಿಟಿ ಫೋಟೋಶೂಟ್ಗೆ. ಸೊ ಯೂಶ್ವಲಿ ಒಂದು ಗೌನ್ ಇರುತ್ತೆ, ಒಂದು ಸ್ಯಾರಿ ಆ್ಯಂಡ್ ಒಂದು ಜೀನ್ಸ್ ಆ ಥರನೇ ಮೈಂಡಲ್ಲಿತ್ತು. ಸೊ ಹಾಗಾಗಿ ಒಂದು ಜೀನ್ಸು 2 ಗೌನು ಮತ್ತು ಒಂದು ಸ್ಯಾರಿನಲ್ಲಿ ನಾನು ಫೋಟೋಶೂಟ್ ಮಾಡಿಸಿದ್ದು. ಸೊ ಟೋಟಲಿ 4 ಕಾಸ್ಟ್ಯೂಮ್ಸ್ನ ಚೇಂಜ್ ಮಾಡಬೇಕಾಯ್ತು. ಆ್ಯಂಡ್ ಹೇಗೋಯ್ತು ಟೈಮ್ ಅಂತಲೇ ಗೊತ್ತಾಗ್ತಾಯಿಲ್ಲ. ಮೇಕಪ್ ಮಾಡಿಸ್ತಾ ನಂಗೆ ಆಲ್ಮೋಸ್ಟ್ ನಿದ್ದೆನೇ ಬಂದುಬಿಟ್ಟಿತ್ತು. ಬಟ್ ತುಂಬ ಚೆನ್ನಾಗಿ ಪೇಷನ್ಸ್ ಆಗಿ ಕಂಪ್ಲೀಟ್ ಟೀಮ್ ಒಂದು ರೀತಿ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಫೋಟೋಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಅದರದ್ದು ಕೂಡ ಲಿಂಕ್ ಹಾಕ್ತೀನಿ, ಯಾರು ಫೋಟೋಗ್ರಫಿ ಮಾಡಿದ್ದು ಮತ್ತು ಎಲ್ಲಿದೆ ಈ ಒಂದು ಸ್ಟುಡಿಯೋ ಅಂತ ಕಂಪ್ಲೀಟ್ ಡೀಟೇಲ್ಸ್ ವಿತ್ ದ ನಂಬರ್ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ. ಬಿಕಾಸ್ ಸ್ಪೆಷಲಿ ನಾನು ಮೆಟರ್ನಿಟಿಗೆ ಇಂಡೋರ್ನೇ ನಾನು ಚೂಸ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇನ್ 1 or 2 weeks ಟೈಮ್ ಇದೆ. ಅದರಲ್ಲಿ ನನಗೆ ಹೊರಗಡೆ ಹೋಗಿ ಈ ಗೌನೆಲ್ಲ ಎತ್ಕೊಂಡು ಓಡಾಡಿ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಇಲ್ಲಿ ಅಂತಂದರೆ ನಮಗೆ ಅಂತ ಸಪ್ರೇಟಾಗಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಇದೆ, ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಸ್ಪೇಸ್ ಇದೆ. ಸೊ ಹಾಗಾಗಿ ತುಂಬ ಓಡಾಟ ಇರೋದಿಲ್ಲ ಮತ್ತು ಕೂಲಾಗಿ ಆರಾಮಾಗಿ ರೆಡಿ ಆಗ್ಬೋದು ಅಂತ ಹೇಳಿ ಇಂಡೋರ್ ಫೋಟೋಶೂಟ್ನೇ ನಾನು ಪ್ರಿಫರ್ ಮಾಡಿದೆ. ಸೊ ಯೂಶ್ವಲಿ ಕೆಲವರು ಇಲ್ಲ ಔಟ್ಡೋರ್ ಶೂಟೇ ಬೇಕು ಅಂತ ಅನ್ನೋರು ಸ್ವಲ್ಪ ಎಕ್ಸ್ಪೆನ್ಸಿವು ಆಗುತ್ತೆ ಆ್ಯಂಡ್ ಸ್ವಲ್ಪ ಸ್ಟ್ರೇನ್ ಕೂಡ ಆಗುತ್ತೆ. ಬಿಕಾಸ್ ಎಲ್ಲನೂ ತೊಗೊಂಡು ಹೋಗಬೇಕು ಮತ್ತು ರೆಡಿ ಆಗಲಿಕ್ಕೆ ಎಲ್ಲೋ ಬೇರೆ ಕಡೆ ರೂಮ್ ಇರುತ್ತೆ, ಮತ್ತು ಪುನಃ ಬಂದು ಫೋಟೋಶೂಟ್ಗೆ ನಿಂತ್ಕೊಳ್ಬೇಕು. ಅದೆಲ್ಲ ಸ್ವಲ್ಪ ಕಷ್ಟ ಅಂತ ನನಗೆ ಅನ್ನಿಸ್ತು. ಮತ್ತು ಭೈರವು ಇರೋದ್ರಿಂದ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಇಂಡೋರ್ ಫೋಟೋಶೂಟೇ ಇರಲಿ ಅಂತ ಹೇಳಿ ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದು. ಮತ್ತು ಅದೇ ರೀತಿ ಕಾನ್ಸೆಪ್ಟ್ಸ್ ಫೋಟೋಸ್ನೇ ನಾನು ತೆಗೆಸ್ಕೊಂಡಿರೋ ಅಂಥದ್ದು. ತುಂಬ ಏನು ಗಾರ್ಡನಲ್ಲಿ ಆ ರೀತಿ ಏನೂ ಇಲ್ಲ, ಜಸ್ಟ್ ವೆರಿ ಸಟಲ್ ಪೋಸಸಲ್ಲಿ ನಾನು ತೆಗೆಸ್ಕೊಂಡಿರೋ ಅಂಥದ್ದು. ಸೊ ನಾನು ರೆಡಿ ಆಗ್ತಿರ್ಬೇಕಾದಾಗ ಇಲ್ಲಿ ಭೈರವ್ಗೂ ಕೂಡ ಬ್ಲ್ಯಾಕ್ ಥೀಮಲ್ಲಿ ಬ್ಲ್ಯಾಕ್ ಬ್ಲೇಸರ್ ಹಾಕಿದ್ದೀನಿ, ಬ್ಲ್ಯಾಕ್ ಸೂಟ್ ಕಂಪ್ಲೀಟ್ ಸೂಟ್ ಹಾಕಿದ್ದೀನಿ. ಆ್ಯಂಡ್ ಫೈನಲಿ ರೆಡಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇದ್ದೀನಿ ವಿತ್ ಲಿಪ್ಸ್ಟಿಕ್ ಆ್ಯಂಡ್ ಸಿಂಪಲಾಗಿ ಒಂದು ನೆಕ್ಲೆಸ್ನ ಹಾಕಿದ್ದೀನಿ. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸ್ವಲ್ಪ ಗ್ಲಾಸಿ ಫಿನಿಶ್ ಕೂಡ ಆಯಿತು. ಆ್ಯಂಡ್ ಫೋಟೋಸಿಗೆ ಇದು ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ಫೈನಲಿ ರೆಡಿಯಾಗಿ ಕೆಲವೊಂದಷ್ಟು ಸಿಂಗಲ್ ಫೋಟೋಸ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗಂತೂ ಫೈನಲ್ ಆಗಿ ಬಂದಿದ್ದಂಥ ಲುಕ್ ತುಂಬಾ ಇಷ್ಟ ಆಯಿತು. ಹಿಂದೆಗಡೆ ಕರ್ಲ್ಸ್ ಮತ್ತು ಲಿಪ್ಸ್ಟಿಕ್ ಕೂಡ ನೋಟ್ ಶೇಡಲ್ಲಿ ಮ್ಯಾಚ್ ಆಗ್ತಾಯಿತ್ತು.
ಸೊ ಎಸ್, ಇದಾಗಿತ್ತು ನನ್ನ ಬ್ಲ್ಯಾಕ್ ಕಲರ್ ಕಾಸ್ಟ್ಯೂಮ್ ರೆಡಿ ಆಗಿದ್ದಂಥದ್ದು. ಅದಾದಮೇಲೆ ಫೋಟೋಶೂಟ್ನ ಮಾಡ್ಸೋಕ್ಕೆ ಶುರು ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನಾನು ಆಗಲೇ ಹೇಳ್ದಂಗೆ ದ ಕಂಪ್ಲೀಟ್ ಟೀಮ್ ವಾಸ್ ವೆರಿ ಸಪೋರ್ಟಿವ್. ಸಾಕಷ್ಟು ಟೈಮ್ ಕೊಟ್ಟು ರೆಡಿಯಾಗಿ, ಮತ್ತು ಪ್ರತಿಯೊಂದು ಕಾಸ್ಟ್ಯೂಮ್ಗೂ ಕೂಡ ಮೇಕಪ್ ಮ್ಯಾನ್ ಆಗಿರ್ಬೋದು ಆ್ಯಂಡ್ ಫೋಟೋಶೂಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ತೆಗೆದ್ರು ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಫೋಟೋಸ್ ಅದೇ ರಿಪೀಟ್ ಆಗಿಬಿಡುತ್ತೆ. ಎಲ್ಲ ಕಾಸ್ಟ್ಯೂಮಲ್ಲೂ ಒಂದೇ ರೀತಿ ಫೋಟೋಸ್ ಥರ ಅನಿಸ್ಬಿಡುತ್ತೆ. ಬಟ್ ಆದರೆ ಪ್ರತಿಯೊಂದು ಕಾಸ್ಟ್ಯೂಮ್ಗೂ ಒಂದು ಡಿಫ್ರೆಂಟ್ ಆದ ರೀತಿಯಲ್ಲಿ ಪೋಸಸ್ನ ಪ್ಲ್ಯಾನ್ ಮಾಡಿ ಕ್ಲಿಕ್ ಮಾಡಿಸಿದ್ರು. ಸೊ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಕಂಪ್ಲೀಟ್ ಪ್ರಾಸೆಸ್ ತುಂಬ ಸ್ಮೂತಾಗಿ ಆಯಿತು. ಮತ್ತು ಕೆಲವರು 4 hours ಬುಕ್ ಮಾಡಿಬಿಡ್ತಾರೆ, ಮತ್ತು ಅದಾದಮೇಲೆ ಆಯಿತು ಮುಗೀತು ಇಷ್ಟೇ ತೆಗೆಯೋದು ಅನ್ನೋ ಥರ ಇರುತ್ತೆ. ಬಟ್ ಆದರೆ ಇವರು ಆಲ್ಮೋಸ್ಟ್ ಕಂಪ್ಲೀಟ್ ಡೇ ನಾವು ಅರೌಂಡ್ 12 ಹೋಗಿದ್ದು ಆ್ಯಂಡ್ ಟಿಲ್ 7-8 o'clock ತನಕನೂ ನಮಗೆ ಕಂಫರ್ಟಬಲ್ ಆಗಿ ತೆಗೆದಿದ್ದಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮೆಟರ್ನಿಟಿ ಫೋಟೋಶೂಟ್ ಅಂದರೆ ಒಂದು ಸ್ವಲ್ಪ ನಾವು ಟಯರ್ಡ್ ಆಗೋಗ್ಬಿಡ್ತೀವಿ, ಮತ್ತು ಸುಸ್ತು ಅನ್ನಿಸ್ತಾ ಇರುತ್ತೆ. ಸೊ ತುಂಬ ಬೇಗನೂ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಒಂದು ಪೀಸ್ಫುಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ರೀತಿ ಮೆಮೊರೇಬಲ್ ಡೇ ಥರ ತುಂಬ ಚೆನ್ನಾಗಿ ಅನ್ನಿಸ್ಬೇಕು. ಸೊ ಹಾಗಾಗಿ ಇಟ್ಸ್ ದ ಕಂಪ್ಲೀಟ್ ಟೀಮ್ ಎಫರ್ಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅನಿಸುತ್ತೆ. ಒಂದು ರೀತಿ ಕ್ವೀನ್ ರೀತಿ ಫೀಲ್ ಆಗುತ್ತೆ. ಬಿಕಾಸ್ ವಿತ್ ದ ಗೌನ್ ಆ್ಯಂಡ್ ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿ ಇರ್ತಾರೆ. ಆ್ಯಂಡ್ ಎಸ್, ಫೈನಲಿ ಒಂದು ಶೂಟ್ ಬರಲಿಕ್ಕೆ ಟೀಮ್ ತುಂಬಾ ಎಫರ್ಟ್ಸ್ ಹಾಕಿದ್ರು. ಎಷ್ಟು ಸತಿ ಟ್ರಯಲ್ ಮಾಡಿ ತೊಗೊಂಡ್ರು. ಆ್ಯಂಡ್ ಫೈನಲಿ ತುಂಬ ಒಂದು ಚೆನ್ನಾಗಿರೋವಂಥ ಕ್ಲಿಕ್ ಬಂತು. ಸೊ ದಟ್ ಈಸ್ ಫೈನಲಿ ವಿಚ್ ಮೇಕ್ಸ್ ಎವ್ರಿಬಡಿ ಹ್ಯಾಪಿ ಅಲ್ಲ. ಸೊ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಈ ರೀತಿ ಫೋಟೋಶೂಟ್ ಮಾಡಿಸಿದಂಥದ್ದು. ಆ್ಯಂಡ್ ಕೆಲವೊಂದಷ್ಟು ಥೀಮ್ ಆ್ಯಂಡ್ ಪ್ರಾಪರ್ಟೀಸ್ ಎಲ್ಲನೂ ಅವ್ರ ಹತ್ರನೇ ಇತ್ತು. ಸೊ ಅದರಲ್ಲಿ ಈ ಒಂದು ಥೀಮ್ ಕೂಡ ಚೆನ್ನಾಗಿತ್ತು. ಅಂದರೆ ಪಾಪು ಕೇಳಿಸ್ಕೊತಾ ಇರೋ ಥರ, ಭೈರವ್ ಆ ಕಡೆಯಿಂದ ಮಾತಾಡ್ತಾ ಇರೋ ಥರ. ಅದಾದಮೇಲೆ ಎಡಿಟಿಂಗ್ ಮಾಡಿ ಫೈನಲ್ ಆಗಿ ಫೋಟೋ ಬಂದಾಗ ಅದರದ್ದು ಖುಷಿನೇ ಬೇರೆ ಅಂತ ಅನಿಸುತ್ತೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಇನ್ನು ಎಷ್ಟು ಬೇಗ ನನಗೆ ಎಡಿಟೆಡ್ ಫೋಟೋ ಸಿಗುತ್ತೆ ಅಂತ ಹೇಳಿ. ಬಟ್ ಟು ಬಿ ಫ್ರ್ಯಾಂಕ್, ಎಲ್ಲ ಪೋಸಸ್ ಆಗಲಿ ಎಲ್ಲ ಫೋಟೋಸ್ ಆಗಲಿ ತುಂಬಾ ಖುಷಿ ಆಯಿತು ನನಗಂತೂ. ಐ ಆಮ್ ಅ ಪರ್ಸನ್, ತುಂಬ ಬೇಗ ನನಗೆ ಖುಷಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಎಸ್ಪೆಷಲಿ ಫೋಟೋಸಲ್ಲಿ. ಸೊ ಹಾಗಾಗಿ ನಾನು ಇನ್ನೂ ತೆಗಿಬೇಕಂತ ಅನ್ನಿಸ್ತಾ ಇರುತ್ತೆ. ಬಟ್ ಮಾಡಿದಂಥ ಎಲ್ಲ ಕ್ಲಿಕ್ಸು ತುಂಬ ಚೆನ್ನಾಗಿತ್ತು. ಮತ್ತು ಡಿಫ್ರೆಂಟ್ ಪೋಸಸ್, ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಡಿಫ್ರೆಂಟ್ ಪೋಸಸಲ್ಲಿ ಇತ್ತು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೈನಲಿ ಬ್ಲ್ಯಾಕ್ ಗೌನಲ್ಲಿ ಒಂದಷ್ಟು ನನ್ನ ಸಿಂಗಲ್ ಫೋಟೋಸ್, ನಮ್ಮ ಮನೆಯವ್ರ ಜೊತೆ ಕಂಪ್ಲೀಟ್ ಫ್ಯಾಮ್ಲಿ ಫೋಟೋ ಎಲ್ಲನೂ ಪ್ಲ್ಯಾನ್ ಮಾಡಿ ತೆಗೆದಿದ್ದು. ಒಂದು ರೀತಿ ಕಂಪ್ಲೀಟ್ ಫ್ಯಾಮ್ಲಿ ಫೋಟೋ ಥರನೂ ಇತ್ತು, ನನ್ನ ಮೆಟರ್ನಿಟಿ ಶೂಟ್ ಥರನೂ ಇತ್ತು. ಸೊ ನನ್ನ ಮೈಂಡಲ್ಲಿ ಅದೇ ಕಾನ್ಸೆಪ್ಟ್ ಇತ್ತು. ಮೆಟರ್ನಿಟಿ ಅಂದರೆ ಬರೀ ನನ್ನ ಅಷ್ಟೇ ಫೋಕಸ್ ಮಾಡಿ ತೆಗೆಯೋದಕ್ಕಿಂತ ನನಗೆ ಖುಷಿ ಆಗೋದು ಅಂದರೆ ಭೈರವ್ ಮತ್ತು ನಮ್ಮ ಮನೆಯವರು ಒಟ್ಟಿಗಿದ್ದಾಗ ಫುಲ್ ಕಂಪ್ಲೀಟ್ ಫ್ರೇಮ್ ಚೆನ್ನಾಗಿ ಅನಿಸ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವರು ಕೂಡ ರೆಡಿಯಾಗಿ ಅವ್ರಿಗೂ ಕೂಡ ಲೈಟ್ ಮೇಕಪ್ ಮಾಡಿಸಿ ತೆಗೆದಿದ್ದಂಥದ್ದು ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಮಗು ಹಾಡು ಹೇಳ್ತಾ ಇದೆ, ಇಂಪ ಕೇಳಿಸ್ಕೊ, ಕಣ್ಬಿಟ್ರೆ ಯಾರು ಕೇಳಿಸ್ತಾರೆ. ಮಾಡಿ ಕಣ್ಬಿಟ್ಟು ಒಂಚೂರಿದ್ದೆ ಹೋಗು, ಸ್ವಲ್ಪ ಗ್ಯಾಪ್ ಮೇಡಮ್, ಒಂಚೂರಿ ಕಣ್ಬಿಟ್ಟು ಈ ತಲ್ಬಿಟ್ಟು. ಹಾಂ, ನನಗಂತೂ ಸಿಕ್ಕಾಬಟ್ಟೆ ಕ್ಯೂಟ್ ಆ್ಯಂಡ್ ಪ್ರಿಟಿ ಅನ್ನಿಸ್ತು. ಎಲ್ಲ ಗ್ಲಿಮ್ಸಸ್ಸು ಒಂದು ರೀತಿ ನೋಡ್ತಾ ಇದ್ರೆ ವಾವ್ ಅಂತ ಅನಿಸುತ್ತೆ. ಬಿಕಾಸ್ ಈ ರೀತಿ ಮತ್ತೆ ಮೆಟರ್ನಿಟಿ ಫೋಟೋಶೂಟ್ ಆಗಲಿ, ಈ ರೀತಿ ಟಮ್ಮಿ ಫೋಟೋಸ್ ಮತ್ತೆ ಪುನಃ ಸಿಗೋದಿಲ್ಲ ಅಲ್ಲ. ಸೊ ಹಾಗಾಗಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ ನಾನು ಈ ಒಂದು ಫೋಟೋಶೂಟ್ ಅಂತ ಹೇಳ್ಬೋದು. ಲೈಫಲ್ಲಿ ಫಸ್ಟ್ ಟೈಮ್ ಈ ರೀತಿ ಒಂದು ಫೋಟೋಶೂಟ್ ಮಾಡಿಸ್ತಾ ಇರೋದು. ಇನ್ಫ್ಯಾಕ್ಟ್ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಆಗಲಿ ಆ ಥರದ್ದು ಏನೂ ಮಾಡಿಸಿರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ಫೋಟೋಸ್ಗೆ ಅಂತಲೇ ಕಂಪ್ಲೀಟಾಗಿ ರೆಡಿಯಾಗಿ ಮಾಡಿಸಿದಂಥದ್ದು. ಇಟ್ ಈಸ್ ರಿಯಲಿ ವರ್ತ್ ವೈಲ್ ಅಂತ ನನಗನ್ಸುತ್ತೆ. ಸೊ ಪ್ರತಿಯೊಬ್ಬರಿಗೂ ಈ ರೀತಿ ಒಂದು
ಮೆಮೊರೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ. ಬಿಕಾಸ್ ನಾವು ಪ್ರತಿ ವರ್ಷ ಪ್ರತಿ ದಿವಸ ಚೇಂಜ್ ಆಗ್ತಾ ಹೋಗ್ತಾ ಇರ್ತೀವಿ. ಸೊ ಯಾವಾಗಲೂ ನಾವು ಒಂದು 10 ವರ್ಷ ಆದಮೇಲೆ ಮತ್ತೆ ಪುನಃ ಬಂದು ನಾವು ಈ ರೀತಿ ಫೋಟೋಸ್ ಅಥವಾ ಈ ಆಲ್ಬಮ್ಸ್ ನೋಡಿದಾಗ ವಿ ಚೆರಿಶ್ ದಟ್ ಮೂಮೆಂಟ್, ವಿ ಲಿವ್ ಇನ್ ದಟ್ ಮೂಮೆಂಟ್. ಸೊ ಹಾಗಾಗಿ ಎವ್ರಿಬಡಿ ಗಿವನ್ ಅ ಚಾನ್ಸ್ ಖಂಡಿತವಾಗ್ಲೂ ಈ ರೀತಿ ಚಿಕ್ಕ ಪುಟ್ಟ ಟೈಮ್ ಮಾಡಿಕೊಂಡು ಫೋಟೋಶೂಟ್ ಮಾಡಿಕೊಂಡು ಇಟ್ಕೊಂಡಿರಿ. ಅದು ಖಂಡಿತವಾಗ್ಲೂ ನಿಮಗೆ ಮಕ್ಕಳಿಗೆ ಅಥವಾ ಮಕ್ಕಳು ದೊಡ್ಡವರಾದಮೇಲೆ ತೋರಿಸಿದಾಗ ನಿಮಗೆ ಒಂದು ರೀತಿ ಖುಷಿ ಅನಿಸುತ್ತೆ. ಆ್ಯಂಡ್ ಯು ಫೀಲ್ ಹ್ಯಾಪಿ ಅಬೌಟ್ ಯುವರ್ ಸೆಲ್ಫ್ ಅಂತ ನನಗನ್ಸುತ್ತೆ. ನನಗೆ ಫೋಟೋಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ, ಫೋಟೋಸ್ ಆ್ಯಂಡ್ ವೀಡಿಯೋಸ್ ಎಲ್ಲನೂ. ಸೊ ಹಾಗಾಗಿ ನನಗೆ ಆ ರೀತಿ ಅನಿಸುತ್ತೆ. ಕೆಲವರು ಇಂಟ್ರೆಸ್ಟ್ ಇರೋದಿಲ್ಲ ಫೋಟೋಸ್ ಅಂದರೆ ಏನು, ದೇ ಆರ್ ನಾಟ್ ಫೋಟೋಜೆನಿಕ್ ಅಥವಾ ಫೋಟೋ ಅಂದರೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಅನ್ನೋಂಥವ್ರು ಕೂಡ ಇರ್ತಾರೆ. ಸೊ ಅಂಥವ್ರಿಗೆ ಬೇರೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ದೀಸ್ ಆರ್ ದ ಮೂಮೆಂಟ್ಸ್ ವಿಚ್ ವಿಲ್ ರಿಯಲಿ ಮೇಕ್ ಯು ಫೀಲ್ ವೆರಿ ಹ್ಯಾಪಿ. ಸೊ ಈ ಒಂದು ನೆಕ್ಸ್ಟ್ ಕಾಸ್ಟ್ಯೂಮ್ ಆಗಿತ್ತು ವಿಚ್ ಇಸ್ ಪಿಂಕ್ ಕಾಂಬಿನೇಷನ್. ಸೊ ಪಿಂಕ್ಗೆ ನಾನು ನಮ್ಮ ಮನೆಯವ್ರಿಗೆ ಬ್ಲೂ ಕಲರ್ ಸೂಟನ್ನ ಹಾಕ್ಸಿದ್ದೆ. ಬ್ಲೂ ಮತ್ತು ಭೈರವ್ಗೂ ಕೂಡ ಬ್ಲೂ ಕಲರ್ ಸೂಟ್ ಇತ್ತು. ಸೊ ಕಂಪ್ಲೀಟ್ ಫ್ಯಾಮಿಲಿ ಮತ್ತೆ ಬೇರೆ ಕಾಸ್ಟ್ಯೂಮಲ್ಲಿ ಬಂದ್ವಿ. ಸೊ ವಿಚ್ ವಾಸ್ ಲೈಕ್ ಅ ಡಿಫ್ರೆಂಟ್ ಶೇಡ್ ಅಂತ ಹೇಳ್ಬೋದು. ದ ಬ್ಲ್ಯಾಕ್ ವಾಸ್ ವೆರಿ ಮಚ್ ಲೈಕ್ ಎಲಿಗೆನ್ಸ್ ಲುಕ್ ಕೊಡ್ತಾಯಿತ್ತು. ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ ಒಂದು ಸ್ವಲ್ಪ ಮೋರ್ ಸಟಲ್ ಆ್ಯಂಡ್ ಮೋರ್ ವೈಬ್ರೆಂಟ್ ಕಲರಲ್ಲಿ ಇತ್ತು ಅಂತ ಹೇಳ್ಬೋದು. ಸೊ ನೋಡ್ಬೋದು ಇಲ್ಲಿ ನಮ್ಮ ಮನೆಯವ್ರು ಕೂಡ ಬ್ಲೂ ಹಾಕಿದರೆ, ಭೈರವ್ ಕೂಡ ರಾಯಲ್ ಬ್ಲೂ, ಆ್ಯಂಡ್ ನಾನು ಬೇಬಿ ಪಿಂಕ್ ಬಾಡಿಕಾನ್ದು ಮರ್ಮೇಡ್ ಕಾನ್ಸೆಪ್ಟಲ್ಲಿರುವಂಥ ಗೌನ್ನ ಹಾಕ್ಕೊಂಡಿದ್ದೀನಿ. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ವಲ್ಪ ಪಿಂಕ್ ಗ್ಲೋ ಕೂಡ ಮಾಡಿದ್ರು ಮೇಕಪ್ ಆರ್ಟಿಸ್ಟು. ಸ್ವಲ್ಪ ಚೀಕ್ಸ್ಗೆಲ್ಲ ಜಾಸ್ತಿ ಪಿಂಕ್ ಹಾಕಿ ಬ್ಲಷ್ ಬರೋ ಥರ ಮಾಡಿ. ಆ್ಯಂಡ್ ಈ ಒಂದು ಫೋಟೋ ಏನಿದೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಒಂದು ರೀತಿ ಫೋಟೋ ಕಂಪ್ಲೀಟ್ ಫ್ಯಾಮ್ಲಿದು ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸೊ ಇನ್ನೊಂದು ಪಾಪು ಬಂದಮೇಲೆ ಮೋಸ್ಟ್ಲಿ ನಾಮಕರಣ ಟೈಮಲ್ಲೋ ಅಥವಾ ಐ ಥಿಂಕ್ 1 year ಬರ್ಡೇ ಟೈಮಲ್ಲೋ ಈ ರೀತಿ ಕಂಪ್ಲೀಟ್ ಫ್ಯಾಮಿಲಿ ಫೋಟೋಗೆ ವೇಟ್ ಮಾಡ್ತಾಯಿದ್ದೀನಿ ನಾನು. ಸೊ ಎಸ್, ಇದಂತೂ ನನ್ನ ಸೆಕೆಂಡ್ ಕಾಸ್ಟ್ಯೂಮ್ ಆಗಿತ್ತು. ಸೊ ಕಮೆಂಟ್ ಮಾಡಿ ಹೇಳಿ ನನಗೆ ಐದರ್ ಬ್ಲ್ಯಾಕ್ ಚೆನ್ನಾಗಿ ಅನ್ನಿಸ್ತಾಯಿತ್ತಾ ಅಥವಾ ಪಿಂಕ್ ಗೌನ್ ಚೆನ್ನಾಗಿ ಅನ್ನಿಸ್ತಾಯಿತ್ತಾ ಅಂತ. ಸೊ ಇದು ಬಿಟ್ಟು ಬೇರೆ ಒಂದಷ್ಟು ಗೌನ್ಸ್ಗಳು ಕೂಡ ಸ್ಟುಡಿಯೋನಲ್ಲೇ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಇದೊಂಥರ ಕಂಪ್ಲೀಟ್ ಪ್ಯಾಕೇಜ್, ಮೇಕಪ್ ಆರ್ಟಿಸ್ಟ್, ಕ್ಯಾಮ್ರಾಮ್ಯಾನ್ ಆ್ಯಂಡ್ ಗೌನ್ಸ್ ಇರ್ಬೋದು, ಎವ್ರಿಥಿಂಗ್ ಇನ್ಕ್ಲೂಡೆಡ್. ಸೊ ಇಟ್ಸ್ ಲೈಕ್ ಒನ್ ಸ್ಪಾಟ್ ನಮಗೆ ಹೋದ್ವಿ ಅಂತ ಅಂದರೆ ಕಂಪ್ಲೀಟಾಗಿ ಫೋಟೋಶೂಟ್ ಮುಗಿಸ್ಕೊಂಡು ಬರ್ಬೋದು ನಾವು. ಯಾವುದೇ ರೀತಿ ಹ್ಯಾಸಲ್ ಇರಲ್ಲ, ಅವರಲ್ಲಿ ಇವರಲ್ಲಿ ಅನ್ನೋವಂಥದ್ದೆಲ್ಲ ಇರಲ್ಲ. ಸೊ ಗೌನ್ಸ್ ಕೂಡ ಅವ್ರ ಹತ್ರನೇ ಇರುತ್ತೆ. ನಿಮ್ಗೇನಾದರೂ ಎಕ್ಸ್ಟ್ರಾ ಅಥವಾ ನೀವು ಸ್ಪೆಸಿಫಿಕ್ಕಾಗಿ ಏನಾದರೂ ಗೌನ್ಸ್ ಹುಡುಕ್ತಾ ಇದ್ದೀರಾ ಅಂತಂದರೆ ಅದು ನೀವು ಹೊರಗಡೆಯಿಂದ ರೆಂಟ್ ಮಾಡಬೇಕಾಗುತ್ತೆ, ಇಲ್ಲ ಅವ್ರಿಗೆ ಹೇಳಿದ್ರೆ ಅವರು ಕೂಡ ತರಿಸ್ಕೊಡ್ತಾರೆ. ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಸೊ ಫೋಟೋಶೂಟ್ ಮಾಡಿಸೋದಕ್ಕೆ ಎಷ್ಟಾಯಿತು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಅವ್ರ ನಂಬರೇ ಕೊಟ್ಬಿಡ್ತೀನಿ. ಸೊ ದಟ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ಬಿಕಾಸ್ ಪ್ರತಿಯೊಬ್ಬರ ರಿಕ್ವೈರ್ಮೆಂಟ್ಸ್ ಒಂದೊಂದು ರೀತಿ ಇರುತ್ತೆ. ಕೆಲವೊಬ್ಬರಿಗೆ ಬರೀ ಸ್ಯಾರೀಸಲ್ಲಷ್ಟೇ ಫೋಟೋ ಬೇಕು ಅಂತ ಹೇಳಿರ್ತಾರೆ, ಕೆಲವರು ಕಂಪ್ಲೀಟ್ ಫ್ಯಾಮ್ಲಿಗೆ ಫೋಟೋಸ್ ಬೇಕು ಅಂತ ಹೇಳ್ತಾರೆ, ಕೆಲವರು ಆಲ್ಬಮ್ ಬೇಕು, ಕೆಲವ್ರಿಗೆ ಜಸ್ಟ್ ಸಾಫ್ಟ್ ಕಾಪಿ ಬೇಕು, ಇನ್ನು ಕೆಲವ್ರಿಗೆ ವೀಡಿಯೋಸ್ ಬೇಕು, ಕೆಲವ್ರಿಗೆ ಔಟ್ಡೋರ್ ಇಂಡೋರ್ ಶೂಟ್ಸ್ ಎಲ್ಲ ಬೇಕು ಅಂತ. ಸೊ ಅದೆಲ್ಲನೂ ನಾನು ಡಿಸ್ಕ್ರೈಬ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೆಳಗಡೆ ಡಿಸ್ಪ್ಲೇ ಮಾಡ್ತೀನಿ. ನೀವು ವಾಟ್ಸಪ್ ಮಾಡಿಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿಯಲ್ಲೇ ನಿಮಗೆ ಒಂದು ಒಳ್ಳೆ ಫೋಟೋಶೂಟ್ನ ಮಾಡಿಕೊಡ್ತಾರೆ, ವಿಚ್ ಯು ಆರ್ ಗೋಯಿಂಗ್ ಟು ಚೆರಿಶ್ ಇಟ್ ಫಾರ್ ಯೋರ್ ಲೈಫ್ ಲಾಂಗ್ ಲೈಕ್ ಐ ಆಮ್ ಡೂಯಿಂಗ್ ನೌ. ಸೊ ಸೆಕೆಂಡ್ ಕಾಸ್ಟ್ಯೂಮ್ ಅಂತೂ ಆಯಿತು. ಥರ್ಡ್ ಕಾಸ್ಟ್ಯೂಮ್ ಸ್ವಲ್ಪ ಕ್ಯಾಶುವಲ್ ಆಗಿ ಲೋಕಲ್ ಆಗಿ ಇರಲಿ ಅಂತ ಹೇಳಿ ಜಸ್ಟ್ ಜೀನ್ಸ್ ವಿತ್ ಟಿ ಶರ್ಟ್ ಕಾಂಬಿನೇಷನ್ ಹಾಕಿದ್ದೀವಿ. ಸೊ ನಮ್ಮ ಮನೆಯವ್ರು ಕೂಡ ಒಂದು ರೀತಿ ವೈಟ್ ಶೇಡ್ ಹಾಕಿದರೆ, ನಾನು ಗ್ರೇ ಶೇಡ್ ವಿತ್ ಸ್ವಲ್ಪ ಫಂಕಿಯಾಗಿ ಇರಲಿ ಅಂತ ಹೇಳಿ ಚುಮ್ಕಿ ವರ್ಕ್ ಇರೋ ಅಂಥದ್ದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಬೇಬಿ ಫುಟ್ವೇರ್ಸ್ನ ಇಟ್ಟು ಫೋಟೋಸ್ನ ಕ್ಲಿಕ್ ಮಾಡ್ತಾರೆ. ಸೊ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಕಾಸ್ಟ್ಯೂಮಲ್ಲೂ ಅವ್ರದ್ದೇ ಆದಂಥ ಡಿಫ್ರೆಂಟ್ ಪೋಸಸ್ನ ಪ್ಲ್ಯಾನ್ ಮಾಡಿದ್ರು ಅವರು. ಸೊ ಹಾಗಾಗಿ ನಮಗೆ ತುಂಬ ಕನ್ಫ್ಯೂಷನ್ಸ್ ಆಗಿ ಕೆಲವು ಸತಿ ಏನಾಗ್ಬಿಡುತ್ತೆ, ಪ್ರತಿ ಸತಿ ಅದೇ ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದು ಅದೇ ಫೋಟೋಸ್ ಆಗೋಗ್ಬಿಟ್ಟಿರುತ್ತೆ, ಎಲ್ಲ ಕಾಸ್ಟ್ಯೂಮಲ್ಲೂ ಒಂದೇ ರೀತಿ ಫೋಟೋಸ್. ಸೊ ಆ ರೀತಿ ಆಗಲಿಲ್ಲ. ಇಲ್ಲಿ ಪ್ರತಿಯೊಂದು ಕಾಸ್ಟ್ಯೂಮ್ಗೂ ಅದಕ್ಕೆ ಆದಂಥ ಡೆಡಿಕೇಟೆಡ್ ಪೋಸಸ್ ಅಂತ ಮಾಡಿದರು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಫೋಟೋಶೂಟ್ ಮಾಡಿಸ್ಬೇಕಾದಾಗಲೂ ಐ ಥಿಂಕ್ ಪ್ರಿಪೇರಿಂಗ್ ಫಾರ್ ದ ಫೋಟೋಶೂಟ್ ಇಸ್ ವೆರಿ ಇಂಪಾರ್ಟೆಂಟ್.
ಯಾವ ರೀತಿ ಪೋಸಸ್ ತೆಗೆಸಬೇಕು ಮತ್ತು ಯಾವ ರೀತಿ ನಾವು ಅದನ್ನು ಪಿಕ್ಚರೈಸ್ ಮಾಡಬೇಕು ಅನ್ನೋದನ್ನು ಮುಂಚೆನೇ ನಾವು ಅದನ್ನು ಯೋಚನೆ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಕೆಲವೊಂದು ಸತಿ ಮಿಸ್ ಔಟ್ ಆಗ್ತೀವಿ. ಅಯ್ಯೋ ಈ ಪೋಸ್ ತೊಗೋಬೇಕಿತ್ತು ಅನ್ನೋಂಥದ್ದೆಲ್ಲ ಬರುತ್ತೆ. ಸೊ ಹಾಗಾಗಿ ಬಿಫೋರ್ ಗೋಯಿಂಗ್ ಟು ದ ಫೋಟೋಶೂಟ್ ನೀವು ಕೂಡ ನಿಮ್ಮ ಪ್ರೀ ವರ್ಕ್ ಮಾಡ್ಕೊಳ್ಳಿ. ಯಾವ ರೀತಿ ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊಳ್ಬೇಕು, ಯಾರ್ಯಾರು ಫೋಟೋಶೂಟಲ್ಲಿರಬೇಕು ಅನ್ನೋದು ಎಲ್ಲನೂ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿ ಹೋದರೆ ನಿಮಗೂ ಕೂಡ ಒಂದು ರೀತಿ ಖುಷಿ ಇರುತ್ತೆ, ಯಾವುದೂ ಮಿಸ್ ಔಟ್ ಆಗೋಲ್ಲ. ಆ್ಯಂಡ್ ಒಂದು ರೀತಿ ಕಂಪ್ಲೀಟ್ ಪ್ಯಾಕೇಜ್ ಆಗೋ ಇರುತ್ತೆ, ಯಾವುದೂ ಮಿಸ್ ಔಟ್ ಆಗೋಲ್ಲ ಅಂತ ಹೇಳಿ. ಆ್ಯಂಡ್ ಇದಂತೂ ಒಂದು ಕಾಮನ್ ಅನಿಸುತ್ತೆ ಈಗ ಇರೋವಂಥ ಪೋಸಸಲ್ಲಿ, ವಿಚ್ ಇಸ್ ಬೇಬಿದು ಸ್ಕ್ಯಾನ್ ಏನಿದೆ ಅದನ್ನು ಹಿಡಿದು ಫೋಟೋನ ಕ್ಲಿಕ್ ಮಾಡುವಂಥದ್ದು. ಆ್ಯಂಡ್ ಭೈರವ್ ತೋರಿಸ್ತಾ ಇದ್ದಾನೆ ಬೇಬಿ ಬರ್ತಾ ಇದೆ ಅಂತ ಹೇಳಿ. ಸೊ ಈ ರೀತಿ ಕಾನ್ಸೆಪ್ಟ್ ಇರ್ಬೋದು. ಮತ್ತು ಕೆಲವು ಪುಟ್ಟ ಮಕ್ಕಳ ಡ್ರೆಸ್ಸಸ್ಗಳನ್ನ ಇಟ್ಕೊಂಡು ಫೋಟೋಶೂಟ್ ಮಾಡೋದಾಗಿರ್ಬೋದು, ಮಾಮ್ ಟು ಬಿ, ಡ್ಯಾಡ್ ಟು ಬಿ ಅನ್ನೋ ಟ್ಯಾಗ್ ಹಾಕ್ಕೊಂಡು ಮಾಡೋವಂಥದ್ದಾಗಿರ್ಬೋದು. ಇದೆಲ್ಲನೂ ಡಿಫ್ರೆಂಟ್ ಪೋಸಸ್ ಇರುತ್ತೆ. ಸೊ ನಿಮಗೆ ಯಾವುದು ಬೇಕು ಅಂತ ಪಿಕ್ ಮಾಡಿ ಇಟ್ಕೊಂಡ್ರೆ ಸ್ಪೆಸಿಫಿಕ್ಕಾಗಿ ಅದನ್ನೇ ನೀವು ಕೂಡ ತೆಗೆಸ್ಕೋಬೋದು. ಸೊ ನೀವು ಯಾವ ಪೋಸಸ್ ಹೇಳಿದ್ರೂ ಕ್ಯಾಮ್ರಾಮನ್ ಕಂಪ್ಲೀಟ್ ಸಪೋರ್ಟ್ ಮಾಡಿ ನಿಮಗೆ ಅದೇ ರೀತಿ ನೀವು ಹೇಗೆ ಅಂದ್ಕೊಂಡಿರೋ ಫೋಟೋಶೂಟಲ್ಲಿ ಬೇಕು ಅಂತ ಹೇಳಿ ಅದೇ ರೀತಿ ತೆಗೆದುಕೊಡ್ತಾರೆ. ಸೊ ಹಾಗಾಗಿ ನಾನಂತೂ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದ ಫೋಟೋಸ್, ವಿತ್ ದ ಕಂಪ್ಲೀಟ್ ಟೀಮ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಹೇಗೆ ಟೈಮ್ ಹೋಯಿತು ಅವ್ರ ಜೊತೆ ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಬೇಗ ಸಂಜೆ ಆಗೋಗಿತ್ತು. ಆ್ಯಂಡ್ ಫೈನಲಿ ನಾನು ಒಂದು ಸ್ಯಾರಿದು ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಿಕಾಸ್ ಸ್ಯಾರಿ ಇಲ್ದಲೇ ಐ ಥಿಂಕ್ ದ ಶೂಟ್ ಇಸ್ ನೆವರ್ ಕಂಪ್ಲೀಟ್ ಅಂತ ನನಗನ್ಸುತ್ತೆ. ನನಗೆ ಪರ್ಸ್ನಲಿ ಟ್ರೆಡಿಷ್ನಲ್ ತುಂಬ ಇಷ್ಟ ಆಗುತ್ತೆ. ಸೊ ಫೈನಲಿ ನಾನು ಸ್ಯಾರಿನಲ್ಲಿ ಒಂದು ಫೋಟೋ ಶೂಟ್ ಇಟ್ಟಿದ್ದೆ. ಆ್ಯಂಡ್ ಪ್ರತಿ ಸತಿನೂ ಸ್ವಲ್ಪ ಮೇಕಪ್ಪಲ್ಲಿ ನಾನು ಬರೀ ಲಿಪ್ಸ್ಟಿಕ್ ಅಷ್ಟೇ ಚೇಂಜ್ ಮಾಡಿದೆ, ಬೇರೆ ಎಲ್ಲ ಬೇಸ್ ಮೇಕಪ್ ಒಂದೇ ಇತ್ತು. ಸೊ ಹಾಗಾಗಿ ಐ ಲ್ಯಾಶಸ್ ಇರ್ಬೋದು, ಲೆನ್ಸಸ್ ಇರ್ಬೋದು, ಅದನ್ನೇ ರಿಟೇನ್ ಮಾಡಿದಂಥದ್ದು. ಲಿಪ್ಸ್ಟಿಕ್ಸ್ ಮಾತ್ರ ನಾನು ಆ ಕಾಸ್ಟ್ಯೂಮ್ಗೆ ತಕ್ಕನಾಗಿ ನಾನು ಚೇಂಜ್ ಮಾಡಿದಂಥದ್ದು. ಸ್ಯಾರಿಗೆ ಸ್ವಲ್ಪ ಗ್ಲಾಸಿ ಲುಕ್ ಇರಲಿ ಅಂತ ಹೇಳಿ ನನ್ನದೇ ಇದ್ದಂಥ ಗ್ಲಾಸಿ ಲಿಪ್ಸ್ಟಿಕ್ನ ನಾನು ಬಳಸ್ಕೊಂಡೆ ವಿತ್ ರೆಡ್ ಶೇಡ್. ಅದಾದಮೇಲೆ ಇದಕ್ಕೆ ಸ್ವಲ್ಪ ಐ ಮೇಕಪ್ ಒಂಚೂರು ಎನ್ಹ್ಯಾನ್ಸ್ ಮಾಡಬೇಕಿತ್ತು. ಬಿಕಾಸ್ ಬ್ಲ್ಯಾಕಲ್ಲಿ ಸ್ವಲ್ಪ ಬ್ರೌನ್ ಶೇಡ್ ಐಲೆಟ್ಸ್ ಕೊಟ್ಟಿದ್ರು. ಆ್ಯಂಡ್ ಪಿಂಕಲ್ಲಿ ಸ್ವಲ್ಪ ಹೈಲೈಟರಿಂದ ಐಬಾಲ್ಸ್ಗಷ್ಟೇ ಹೈಲೈಟ್ ಮಾಡಿದರು. ಆ್ಯಂಡ್ ಜೀನ್ಸಲ್ಲಿ ಅಂತೂ ಜಾಸ್ತಿ ಮೇಕಪ್ ಬೇಕಾಗಿಲ್ಲ. ಪಿಂಕಲ್ಲಿ ನಾನು ಏನಿತ್ತು ಅದನ್ನು ಮಾತ್ರ ಕ್ಯಾರಿ ಫಾರ್ವರ್ಡ್ ಮಾಡಿದೆ, ಸ್ವಲ್ಪ ಗ್ಲಾಸಿ ಲಿಪ್ಸ್ಟಿಕ್ ಜೊತೆಗೆ. ಆ್ಯಂಡ್ ಫೈನಲಿ ಸ್ಯಾರಿಗೆ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಬರಲಿಕ್ಕೆ ಸಿಂಧೂರ ಆಗಿರ್ಬೋದು, ಸ್ವಲ್ಪ ದೊಡ್ಡ ಬೊಟ್ಟು. ಆ್ಯಂಡ್ ನನ್ನ ಫೇವ್ರೆಟ್ ನನ್ನ ಮೂಗ್ಬಟ್ಟನೆ ಮರ್ತೋಗ್ಬಿಟ್ಟಿದ್ದೆ, ಸಿಕ್ಕಿಲ್ಲ. ಆ್ಯಕ್ಚುಲಿ ಮರ್ತೋದೆ ಅನ್ನೋದಕ್ಕಿಂತ ಎಲ್ಲಿ ಇಟ್ಟಿದ್ದೀನೋ ಸಿಗಲಿಲ್ಲ ನಾನು. ಹಾಗಾಗಿ ಹಣೆ ಬೊಟ್ಟನೆ, ಸ್ಟೋನ್ ಇರೋಂಥ ಹಣೆ ಬೊಟ್ಟನೆ ನಾನು ಆ ರೀತಿ ಇಟ್ಕೊಂಡಿದ್ದೀನಿ. ಬಟ್ ಫೋಟೋಸಿಗೆ ಚೆನ್ನಾಗಿ ಬಂದಿದೆ. ಅದು ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ. ಬಟ್ ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ನನಗಂತೂ ಎಲ್ಲದಕ್ಕಿಂತ ಸ್ಯಾರಿನೇ ನನಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಐ ಲೈಕ್ ಸ್ಯಾರಿ, ವೇರಿಂಗ್ ಸ್ಯಾರಿ. ಆ್ಯಂಡ್ ನಮ್ಮ ಟ್ರೆಡಿಷನ್ನೇ ನಮಗೆ ತುಂಬ ಖುಷಿ ಕೊಡೋದು ಅಂತ ಅನಿಸುತ್ತೆ. ಬಟ್ ಅದರಲ್ಲೂ ಗೌನಲ್ಲೂ ಇರಲಿ, ಗೌನ್ ಫೋಟೋಸ್ ಅಂತೂ ಜಾಸ್ತಿ ಇಲ್ಲ. ಈ ರೀತಿ ಫೋಟೋಶೂಟ್ ಮಾಡಿಸ್ಕೋಬೇಕಾದಾಗ ಅದು ಒಂದು ನೆನಪಿರಲಿ ಅಂತ ಹೇಳಿ ಅದನ್ನು ಕೂಡ ಮಾಡಿಸ್ಕೊಂಡೆ. ಸೊ ಎಸ್, ನೀವು ಕಮೆಂಟ್ ಮಾಡಿ ಹೇಳಿ ಇದ್ದದಂಥ 4 ಔಟ್ಫಿಟ್ಟಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಅಂತ ಹೇಳಿ. ಸ್ವಲ್ಪ ಹೈಲೈಟರ್ ಇರೋದ್ರಿಂದ ಅದು ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ಇದಕ್ಕೆ ಹಿಂದಗಡೆ ಬನ್ ಹಾಕಿ ಒಂದು ಪ್ಲಾಸ್ಟಿಕ್ ಹೂವದ್ದು ಗುಚ್ಚೇನಿದೆ ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದೆ. ಸೊ ಇದು ಆ್ಯಕ್ಚುಲಿ ಈಗಿನ ಟ್ರೆಂಡ್ ಅಂತ ಅನಿಸುತ್ತೆ. ತುಂಬ ಜನ ಸೀರಿಯಲ್ ಆ್ಯಕ್ಟ್ರೆಸ್ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಜಾಸ್ತಿ ಫೋಟೋಶೂಟ್ ಈ ರೀತಿ ಸ್ಯಾರಿನಲ್ಲಿ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಪುಟ್ಟದಾದಂಥ ಬ್ಯಾಸ್ಕೆಟ್ ಕೂಡ ನಾನೇ ಕ್ಯಾರಿ ಮಾಡಿದ್ದೆ, ಮನೆಯಲ್ಲಿತ್ತು. ಈ ರೀತಿ ಒಂದು ರೀತಿ ಚೆನ್ನಾಗಿರುತ್ತೆ ಫೋಟೋಶೂಟ್ಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ತೊಗೊಂಡೋಗಿದ್ದಂಥದ್ದು. ಆ್ಯಂಡ್ ಎಸ್, ಈ ರೀತಿ ಫೈನಲ್ ಆಗಿ ನನ್ನ ಸ್ಯಾರಿ ಲುಕ್ ಕಾಣಿಸ್ತಾ ಇತ್ತು. ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಸ್ಯಾರಿ ಲುಕ್ ಅಂತ ಹೇಳಿ. ಬಿಡು.
ಆ್ಯಂಡ್ ಎಸ್ ಫೈನಲಿ ಸ್ಯಾರಿನಲ್ಲಿ ಈ ರೀತಿ ಕೂತ್ಕೊಂಡು ಒಂದು ರೀತಿ ಹಳೆಯ ಕಾಲದ ಸ್ಟೈಲಲ್ಲಿ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಐತೆ. ಸೊ ಈ ರೀತಿ ಒಂದು ಕಾನ್ಸೆಪ್ಟ್ ತೆಗೆಸ್ದೆ. ಅದು ಕೂಡ ನನಗೆ ಚೆನ್ನಾಗಿ ಅನ್ನಿಸ್ತು. ಸ್ಪೆಷಲಿ ಆ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋಟೋಗೆ. ಸ್ವಲ್ಪ ಡಾರ್ಕ್ ಕಾಂಬಿನೇಷನ್ಸ್ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಯೂಶ್ವಲಿ ಮೈಸೂರು ಸಿಲ್ಕ್ ಉಟ್ಟರೆ ಚೆನ್ನಾಗಿ ಅನಿಸುತ್ತೆ, ಬಿಕಾಸ್ ಕಾಂಟ್ರಾಸ್ಟ್ ಇರುತ್ತೆ ಮತ್ತು ಪ್ಲೇನ್ ಮೇಲೆ ಹಾಕೋದ್ರಿಂದ ತುಂಬ ಗಾಡಿ ಅಂತಲೂ ಅನಿಸಲ್ಲ. ಆ್ಯಂಡ್ ಸೀಮಂತ ಟೈಮಲ್ಲಿ ಹೇಗೂ ಹೆವಿ ಸ್ಯಾರಿದು ಫೋಟೋಸ್ ಎಲ್ಲ ಇತ್ತು. ಆ್ಯಂಡ್ ಆವಾಗಲೂ ಕೂಡ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಲಾಸ್ಟಲ್ಲಿ ಒಂದಷ್ಟು ಫೋಟೋಸ್ ಇತ್ತು. ಬಟ್ ಆದರೆ ಅಂದ್ಕೊಂಡಷ್ಟು ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊಳಕ್ಕಾಗಲಿಲ್ಲ, ಬಿಕಾಸ್ ರೆಡಿ ಮಾಡಿದ್ದೇ ಲೇಟಾಗಿ ಹೋಗ್ಬಿಟ್ಟಿತ್ತು ನನಗೆ. ಸೊ ಹಾಗಾಗಿ ಈ ಒಂದು ಡೇ ಬೇಕಾಗಿತ್ತು ನನಗೆ. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ನೈಸ್. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ದಿಸ್ ಇಸ್ ಒನ್ ಆಫ್ ದ ಡೇ ದ್ಯಾಟ್ ಐ ಆಮ್ ಗೋಯಿಂಗ್ ಟು ರಿಯಲಿ ಚೆರಿಷ್ ಅಂತ ಅನಿಸುತ್ತೆ. ಕಂಪ್ಲೀಟಾಗಿ ಡಿಫ್ರೆಂಟಾಗಿ ರೆಡಿಯಾಗಿ ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊಂಡು ಮಾಡಿದಂಥದ್ದು ನನಗಂತೂ ಸಿಕ್ಕಾಬಟ್ಟೆ ಖುಷಿ ತಂದುಕೊಡ್ತು. ಆ್ಯಂಡ್ ಎಸ್, ಈ ಒಂದು ಡೇ ಇಸ್ ರಿಯಲಿ ವೆರಿ ನೈಸ್. ಎಂಜಾಯ್ ಮಾಡುವಂಥವ್ರು ಖಂಡಿತವಾಗ್ಲೂ ಫೋಟೋಶೂಟ್ನ ಎಂಜಾಯ್ ಮಾಡ್ತಾರೆ. ಕೆಲವ್ರಿಗೆ ಫೋಟೋಸ್ ಅಂದರೆ ಸ್ವಲ್ಪ ಲೇಟು ಕ್ಲಿಕ್ ಮಾಡಿಸ್ಕೊಳ್ಳೋದೆಲ್ಲ ಇರಿಟೇಷನ್ ಅನ್ನೋರಿಗೆ ಸ್ವಲ್ಪ ಪೇಷನ್ಸ್ ಬೇಕು ಅಂತ ಅನಿಸುತ್ತೆ. ಬಟ್ ಆರ್ ಎಲ್ಸ್ ಇಟ್ಸ್ ರಿಯಲಿ ಅನ್ ಆಸಮ್ ಡೇ ಟು ಸ್ಪೆಂಡ್ ಯುವರ್ ಡೇ ಡೂಯಿಂಗ್ ಅ ಫೋಟೋಶೂಟ್ ಅಂತ ನನಗೆ ಅನಿಸುತ್ತೆ. ಸೊ ನೀವು ಕಮೆಂಟ್ ಮಾಡಿ ಹೇಳಿ ನನಗೆ ಯಾವ ರೀತಿ ಇತ್ತು ನನ್ನ ಫೋಟೋಶೂಟ್ ಆ್ಯಂಡ್ ಯಾವ ಕಾಸ್ಟ್ಯೂಮ್ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಸೊ ಎಸ್, ಚಿಕ್ಕದಿದೆಯಾ? ಇಲ್ಲ, ಅದನ್ನ ಎಡಿಟ್ ಮಾಡ್ಕೊಂಡು ಅದು ಕಟ್ ಮಾಡಬೇಡ ಬಿಡು. ಇದನ್ನ ಕಟ್ ಮಾಡೋದು ಇನ್ನು ವಿಡಿಯೋದಲ್ಲಿ, ಈ ಇಮೇಜಲ್ಲಿ ಈ ಮಂಡಿಯಿಂದ ಒಂದು ಇಂಚ್ ಬರುತ್ತಲ್ಲ. ಗರಿ ನನ್ನ ಕಡೆ ಬೇಸಿಗೆ ಹಾಂ ಸರಿನಾ? ಕೆಳಗೆ ಗೊತ್ತಿಲ್ಲ. ಮುಖ ಕಾಣೋದು ಮಾತ್ರ ಕೆಲಸ ಮಾಡಿ ಸಾರೇಶ್ವರ ಈ ಕಡೆ ಇನ್ನು ಫೋಟೋಶೂಟ್ ಎಲ್ಲ ಆದಮೇಲೆ ಸ್ಯಾರಿನಲ್ಲಿ ಒಂದೆರಡು ರೀಲ್ಸ್ ಮಾಡಿಕೊಂಡೆ ನಾನು. ಸಿಕ್ಕಾಪಟ್ಟೆ ಖುಷಿ ಆಯಿತು. ರೀಲ್ಸ್ ಅನ್ನೋದಕ್ಕಿಂತ ಸುಮ್ಮನೆ ಹಾಗೆ ಫೋಟೋಸ್ನ ವೀಡಿಯೋಸ್ನ ಕ್ಲಿಕ್ ಮಾಡಿ ಅದನ್ನು ಮರ್ಜ್ ಮಾಡಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ನಾನು ರೆಡಿಯಾಗಿದ್ದು ಆ್ಯಂಡ್ ಮೇಕಪ್ ಬಂದಿದ್ದಂಥದ್ದು, ಫೋಟೋಸ್ ಕ್ಲಿಕ್ ಮಾಡಿದಂಥದ್ದು ಎಲ್ಲನೂ ಒಂದು ರೀತಿ ಖುಷಿ ಆಯಿತು. ಆ್ಯಂಡ್ ಆ ಡೇ ವಾಸ್ ರಿಯಲಿ ವೆರಿ ನೈಸ್ ಅಂತ ನನಗನ್ನಿಸ್ತು. ಸೊ ಇದನ್ನೆಲ್ಲ ಮಾಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಹಸ್ಬೆಂಡ್ಗೆ, ಕಂಪ್ಲೀಟ್ ಟೀಮ್ಗೆ, ಎಲ್ಲರಿಗೂ ನಾನು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಮೇಕಿಂಗ್ ಮೈ ಡೆಲಿವರಿ ಜರ್ನಿ ಅಥವಾ ನನ್ನ ಪ್ರೆಗ್ನೆನ್ಸಿ ಜರ್ನಿ ಸೋ ಬ್ಯೂಟಿಫುಲ್ ಆ್ಯಂಡ್ ಮೆಮೊರಬಲ್ ಅಂತ. ಥ್ಯಾಂಕ್ ಯು ಫಾರ್ ಟ್ರೀಟಿಂಗ್ ಮೀ ಸೋ ವೆಲ್. ಆ್ಯಂಡ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಎಲ್ಲರೂ ಕಾರಣರಾಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಮಿಸ್ಸಿಂಗ್ ಮೀ. ಆ್ಯಂಡ್ ನನ್ನ ನೆಕ್ಸ್ಟ್ ವ್ಲಾಗ್ ಮೋಸ್ಟ್ಲಿ ಹಾಸ್ಪಿಟಲ್ಗೆ ಹೋಗಿ ನನ್ನ ಡೆಲಿವರಿ ವ್ಲಾಗ್ ಆಗಿರುತ್ತೆ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಮತ್ತು ಹುಟ್ಟುವಂಥ ಮಗುಗೂ ಕೂಡ ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸ್ ಖಂಡಿತವಾಗ್ಲೂ ಇರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್. ಮೇಕಪ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ 3 to 4 ಔಟ್ಫಿಟ್ಸ್ಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಕೊಟ್ರಿ. ತುಂಬ ಖುಷಿ ಆಯಿತು. ಸೊ ವೆರಿ ನೈಸ್. ನೆಕ್ಸ್ಟ್ ನಾನು ಯಾವುದೇ ಇವೆಂಟ್ಗೂ ನಿಮ್ಮನ್ನೇ ಬುಕ್ ಮಾಡ್ತೇನೆ ಖಂಡಿತ. ಓಕೆ, ಥ್ಯಾಂಕ್ ಯು.